ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದಾನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ನಮಗೆ ಸ್ಪೆಷಲ್ ಅಂದ್ರೆ ನನ್ನ ಮಗನ ಹುಟ್ಟಿದ ದಿನ. ಎಲ್ಲಾ ತಾಯಂದಿರಿಗೂ ಕೂಡ ಅವ್ರವ್ರ ಮಕ್ಳು ಹುಟ್ಟಿದ ದಿನನೇ ಸ್ಪೆಷಲ್ ಅಲ್ವಾ. ಈ ವರ್ಷದ ನನ್ನ ಮಗನ ಹುಟ್ಟಿದ ದಿನನ ಒಂದು ಸ್ಪೆಷಲ್ ಆಗಿರೋ ಜಾಗದಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಸೊ ಅವನ ಹೆಸರಲ್ಲಿ ಏನಾದ್ರೂ ಒಂದು 4 ಜನಕ್ಕೆ ಸಹಾಯ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಒಂದು ಒಳ್ಳೆ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಈಗ ಓಡ್ತಾ ಇದ್ದೀವಿ. ಎಸ್, ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಹೊಟ್ಟಿದ್ದು ಜನಸ್ನೇಹಿ ಯೋಗೇಶ್ ಅವರ ಆಶ್ರಮಕ್ಕೆ. ಇದು ಲೊಕೇಟ್ ಆಗಿರೋದು ಮಾಗಡಿ ಮೇನ್ ರೋಡ್ ತಾವರೆಕೆರೆ ಹತ್ರ ಇರೋ ಸೊಂಡೆಕೊಪ್ಪದಲ್ಲಿ. ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂತು. ಸೊ ಅವರು ಕೂಡ ಒಳ್ಳೆ ರೀತಿ ನಮ್ಮನ್ನು ರಿಸೀವ್ ಮಾಡ್ಕೊಂಡ್ರು. ಸುಮಾರು 150 ಜನ ನಿರಾಶ್ರಿತರಿಗೆ ಆಶ್ರಯ ನೀಡಿದೆ ಈ ಜಾಗ. ನಾವು ಕೂಡ ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳೋದು ತುಂಬಾ ಈಸಿ, ಆದ್ರೆ ಆ ಜವಾಬ್ದಾರಿನ ತಗೊಂಡ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಅಷ್ಟು ಜನರ ಫ್ಯಾಮಿಲಿಯವ್ರು ಎಲ್ಲೆಲ್ಲಿದಾರೋ, ಅವ್ರ ಹೆಂಡತಿ ಮಕ್ಕಳು ಎಲ್ಲೆಲ್ಲಿದಾರೋ ಗೊತ್ತಿಲ್ಲ, ಬಟ್ ಅಷ್ಟು ಜನರು ಜವಾಬ್ದಾರಿನ ತಗೊಂಡು ಅವರಿಗೆ ಆಶ್ರಯ ನೀಡಿ ಅವರು ಸಾಕ್ತಾ ಇದಾರಲ್ಲ ಯೋಗೇಶನ್ನ. ಸೊ ಅವ್ರು ನಿಜವಾಗ್ಲೂ ಗ್ರೇಟು. ಎಲ್ಲರ ಕೈಲೂ ಈ ಕೆಲಸ ಆಗಲ್ಲ. ಆಶ್ರಮದಲ್ಲಿ ಷಣ್ಮಾತ್ಮ ದೇವರ ದೇವಸ್ಥಾನ ಕೂಡ ಇದೆ. ನಾವು ಹೋದಾಗ ಪೂಜೆ ಕೂಡ ನಡೀತಾ ಇತ್ತು. महाराज के श्री श्री धर्माचरण स्वामी के जय। श्री श्री धर्माचरण स्वामी के जय। श्री श्री धर्माचरण स्वामी के जय। ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಸ್ಮಯನ್ ಅವ್ರದ್ದು ಜನ್ಮದಿನ, ಹಾಗಾಗಿ ಇಲ್ಲಿ ಅವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಅವರ ಫ್ಯಾಮಿಲಿ ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಒಳ್ಳೇದಾಗ್ಲಿ, ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ದೇವ್ರು ಒಳ್ಳೇದು ಮಾಡಲಿ ಸರ್. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ತುಂಬಾ ಖುಷಿ ಆಗ್ತಿದೆ. ನೀವು ನಿಮ್ಮ ಒಂದು ಪ್ರಯತ್ನ ಇದೇ ತರ ತುಂಬಾ ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅದು ಎಲ್ರಿಂದನೂ ಮಾಡಕ್ ಸಾಧ್ಯ ಇಲ್ಲ. ನಮ್ಗೆ ಹೆಂಗ ಸ್ಪೆಷಲ್ ಡೇ ಇದೆಯಲ್ಲ, ಅದ್ರಲ್ಲಾದ್ರೂ ನಾವು ನಮ್ಮ ಕೈಲಾಗಿದ್ದೇನಾದ್ರೂ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗಲಿ.
ನಾವು ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಲು ಅವರಿಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಬಳಸ್ಕೊಂಡ್ವಿ ಅನ್ನೋ ಉದ್ದೇಶದಿಂದ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಈ ರೀತಿ ಸಹಾಯವನ್ನು ಮಾಡಲಿಕ್ಕೆ ಅಥವಾ ಸೇವೆಯನ್ನು ಮಾಡಲಿಕ್ಕೆ ಆಗದಲ್ಲೇ ಇರ್ಬೋದು, ಆದರೆ ಒಂದು ಸ್ಪೆಷಲ್ ದಿನ ಅನ್ನೋದು ಇದ್ದೇ ಇರುತ್ತಲ್ವ ಪ್ರತಿಯೊಬ್ಬರ ಜೀವನದಲ್ಲೂ. ಸೊ ಆ ದಿನವನ್ನಾದರೂ ಕೂಡ ನಾವು ಈ ರೀತಿ ಒಂದು 4 ಜನಕ್ಕೆ ಏನಾದರೂ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡೋದ್ರ ಮುಖಾಂತರ ಆಚರಿಸ್ಕೊಳ್ಳೋಣ. ಇದು ನನ್ನ ವೈಯಕ್ತಿಕ ಅನಿಸಿಕೆ. ಸೊ ಈ ರೀತಿ ಇತ್ತು ನಮ್ಮ ಸ್ಪೆಷಲ್ ದಿನ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.